लेकिन याद रखो मेरे मुसलमानों, याद रखो, सब्र के साथ, तहम्मुल के साथ, अमन के साथ प्रोटेस्ट का हमें हक है। जिस मुल्क में हम हैं हमें प्रोटेस्ट का हक है, लेकिन किसी दूसरे मजहब को गाली देकर नहीं है, किसी दूसरे मजहब को छेड़ कर नहीं है, किसी दूसरे मजहब के स्वामियों को या उनको नाम खराब करके नहीं है, बल्कि अल्लाह के नबी जैसे सब्र कर करके 13 साल मक्के की ಮೊಹಮ್ಮದ್ ಪೈಗಂಬರ್ ಗುರುಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಇಂದಿನ ಈ ಹೋರಾಟ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ಪೂಜ ಗುರುಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಕರ್ನಾಟಕ ಜನ ಸರ್ಕಾರದ ಸಚಿವರಾದಂತ ಶಿವಾನಂದ ಪಾಟೀಲ್ ಅವರಲ್ಲಿ, ಸುನೀಲ್ ಗೌಡರಲ್ಲಿ, ಆಂಕೂರ್ ಅವರಲ್ಲಿ, ಮುಗುಳೆ ಅವರಲ್ಲಿ, ಮುಷರಿಫ್ ಸಾಹೇಬರಲ್ಲಿ, ಶ್ರೀನಾಥ್ ಅವರನ್ನು ಒಳಗೊಂಡಂತ ಭಾಗಿಯಾದಂತ ಎಲ್ಲ ಹಿರಿಯರೇ, ಯಶವಂತರಾಯ ಗೌಡರು, ಕಟಕಂಡಪ್ಪ ಅವರು, ಭಾಗಿಯಾದಂತ ಎಲ್ಲ ಹಿರಿಯರೇ, ರಾಜಕಾರಣಿಗಳೇ, ಧರ್ಮಾಭಿಮಾನಿಗಳೇ, ಪತ್ರಕರ್ತರೇ, ಆರಕ್ಷಕ ಸಿಬ್ಬಂದಿಗಳೇ ಹಾಗೂ ಎಲ್ಲರಿಗೂ ಶರಣಾರ್ಥಿಗಳು. ಇಂದು ಮುಖ್ಯವಾಗಿ 2 ವಿಷಯಗಳ ಕುರಿತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊನ್ನೆ ದಿನ ಕಾಶ್ಮೀರದಲ್ಲಿ ನಡೆದಂತ ಉಗ್ರಗಾಮಿಗಳ ಹತ್ಯಾಕಾಂಡದಿಂದ ಹುತಾತ್ಮರಾದ ಅವರಿಗೆ ಒಂದು ಸ್ಮರಣೆ ಮತ್ತು ಆ ಕೃತ್ಯವನ್ನು ಖಂಡಿಸುವುದು. ಈ ಭೂಮಿಯ ಮೇಲೆ ಅತಿ ಹೆಚ್ಚು ಮೂಲಭೂತವಾದಿ ಸಂಸ್ಕೃತಿಯ ಉಗ್ರಗಾಮಿಗಳ ತಯಾರಿಕಾ ಕೇಂದ್ರ ಯಾವನಪ್ಪ ಅಂದ್ರೆ ಅದು ಪಾಕಿಸ್ತಾನ ಆಗೈತಿ. ಇವರಿಗೆ ಯಾವುದೇ ಧರ್ಮ ಇಲ್ಲ. ಈ ಉಗ್ರಗಾಮಿಗಳು ಕೇವಲ ಭಾರತದಲ್ಲಿ ಅಷ್ಟೇ ಹಿಂಸೆ ಕರ್ತವ್ಯವನ್ನು ಮಾಡ್ತಾರೆ ತಿಳ್ಕೊಳ್ಳಿ. ಪಾಕಿಸ್ತಾನದೊಳಗೆ ಅಲ್ಲಿ ಶಾಲೆ, ಕಾಲೇಜು, ಮಸೀದಿ ಎಲ್ಲ ಕಡೆನೂ ಬಾಂಬ್ ಸಿಡಿಸ್ತಾರೆ. ಅಲ್ಲಿ ಅಮಾಯಕ ಜನರನ್ನು ಕೊಲ್ತಾರೆ, ಅಲ್ಲಿ ಮಕ್ಕಳನ್ನು ಕೊಲ್ತಾರೆ. ಅದಕ್ಕೆ ಈ ಉಗ್ರವಾದಿಗಳಿಗೆ ಯಾವುದೇ ದೇಶ, ಯಾವುದೇ ಧರ್ಮ, ಯಾವುದೇ ಜಾತಿ ಏನೇನು ಸಂಬಂಧ ಇಲ್ಲ. ಅದಕ್ಕೆ ಇವ್ರು ಎಂತವರಪ್ಪ ಅಂದ್ರ ಈ ಉಗ್ರಗಾಮಿ ಒಂದೇ ಒಂದು ಶಬ್ದ, ಅವರು ಕೇವಲ ರಾಕ್ಷಸರು, ಕೇವಲ ರಾಕ್ಷಸರು. ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಳ್ಳಕ್ಕಾಗಲ್ಲ. ಇಂಥ ರಾಕ್ಷಸರು ನಮ್ ಭಾರತದಾಗ ಬಂದ್ ಹೆಂಗಪ್ಪ ನಮ್ ಬಹಳ ಬರ್ತೈತೆ, ನಮ್ಮ ದೇಶದೊಳಗೆ ಬರಕ್ ಸಾಧ್ಯ ಆಗುದಿಲ್ಲ. ಆದ್ರೆ ಮುಂದೆ ಒಂದು ವಿಡಿಯೋ ನೋಡಿದ, ಆ ವಿಡಿಯೋ ನೋಡಿದ್ರೆ ಭಾರಿ ಆಶ್ಚರ್ಯ ಆಯ್ತು. ಒಂದು ಸಣ್ಣ ಜಾಗ ಐತಿ, ಆದ್ರೆ ಒಟ್ಟು ವಿಸ್ತೀರ್ಣ ಹಾಕೋದಿಲ್ಲ, ಸಣ್ಣ ಜಾಗ ಐತಿ. ಅಲ್ಲಿನ ಜನ ಭಾರತದ ಪಾಕಿಸ್ತಾನ ಹೋಗಬಾರ್ದು ಮಾಡ್ತಾರ. ಅಲ್ಲಿ ಭಾರತದ 20 ಜನ ಸೈನಿಕರು ಒಬ್ರು ಕಮಾಂಡರ್ ಕಾಯ್ಕೊತಿರ್ತಾರ. ಅವ್ರಿಗೆ ಯಾರೋ ಒಬ್ರು ಸೂಚನೆ ಕೊಟ್ಟ ತಕ್ಷಣ 20 ಜನ ಸೈನಿಕರು ಕಮಾಂಡರ್ ಆ ಜಾಗದಿಂದ ಹೋಗು, ಉಗ್ರಗಾಮಿಗಳು ಭಾರತದೊಳಗೆ ಬಂದ್ರು ಅಂತ ಒಬ್ಬ ಸೈನಿಕ ಹೇಳ್ತಾನೆ. ಹಾಗಾದ್ರೆ ಈ ಕೃತ್ಯವನ್ನು ಯಾರು ಮಾಡಿದ್ರು, ಎದಕ್ಕೆ ಮಾಡಿದ್ರು, ಬಹಳ ಕಷ್ಟ ಐತಿ. ಅದಕ್ಕೆ ಹೇಳ್ತಾರಲ್ಲ, ಇಂಥ ದೇಶದ್ರೋಹ ಕೆಲಸವನ್ನ ಯಾರು ಮಾಡಿದ್ರು ಬಹಳ ಕಷ್ಟ ಐತಿ. ಯಾಕ ಯಾರ ಸರ್ಕಾರ ಐತಿ ದೇಶದೊಳಗ, ಯಾರ ಸರ್ಕಾರ ಇತ್ತು ಅವರೇ ಮಾಡಕ್ ಸಾಧ್ಯ ಐತಿ. ಅದಕ್ಕೆ ಒಲೆ ಹತ್ತಿ ಉಳಿಗಡೆ ನೆಲಬಹುದಲ್ಲದೆ, ಬೆರೆ ಹತ್ತಿ ಉಳಿಗಡೆ ನೆಲಬಹುದೇ, ಏರಿ ನೀರುಂಬೊಡೆ, ಬೇಲಿ ಕೇಯ ಮೇವೊಡೆ, ತಾಯಿ ಮೊಲೆಹಾರಿ ಮಂಜಾಗಿ ಪಲವಡೆ, ಇನ್ನಾರಿಗೆ ದೂರವೇ ಕೂಡದ ಸಂಗಮ ದೇವ. ಇವರು ಈ ಕೃತ್ಯವನ್ನು ಎದಕ್ ಮಾಡ್ತಾರ? ಅವ್ರಂತೂ ರಾಕ್ಷಸರಾದ, ಅವ್ರು ನಮ್ ಭಾರತದಾಗ ಬಿಟ್ಕೊಂಡ್ರು, ನಮ್ಮವ್ರನ್ನೇ ಕಲಾಸ ಮಾಡಿಸಿ ಇವ್ರು ಏನ್ ಮಾಡಕತ್ತಾರಪ್ಪ ಅಂದ್ರ ನಮ್ಮ ಇಡೀ ದೇಶದ ಲಕ್ಷ್ಯವನ್ನು ಬೇರೆ ಕಡೆ ಒಯ್ಯಾಕತ್ತಾರ ಅಂತ ನನಗನ್ಸತೈತಿ. ಬೇರೆ ಕಡೆ ಒಯ್ಯಾಕತ್ತಾರ ಮತ್ತ ಬೇರೆ ಬೇರೆ ಉದ್ದೇಶಗಳಿಗಾಗಿ ಇವ್ರು ಮಾಡ್ಸಾಕ್ತಾರ ಅಂತ ಅನ್ಸತಿ. ಅದಕ್ಕೆ ಇಂಥ ದೇಶದ್ರೋಹ ಕೆಲಸ ಯಾರು ಮಾಡಿದ್ರು ಸರಿಯಾಗಿ ತನಿಖೆ ಆಗಬೇಕು ಮತ್ತು ಅವರ ವಿರುದ್ಧ ಸರಿಯಾದ ಕ್ರಮ ಆಗಬೇಕು. ಪಾಕಿಸ್ತಾನಕ್ಕೂ ಒಳ್ಳೆಯ ಪಾಠವನ್ನು ಕೊಡಬೇಕು, ಕಲಿಸಬೇಕು. ಇದೇ ಒಂದು ಸಂದರ್ಭದೊಳಗ ಪಾಕಿಸ್ತಾನ ಆಕ್ರಮಿತವಾದಂತ ಈ ಭಾರತವನ್ನು ಮತ್ತೆ ವಾಪಸ್ ಭಾರತದಲ್ಲಿ ಸಮೀಕರಿಸಿಕೊಳ್ಬೇಕು. ದೇಶದ ಸೂಕ್ಷ್ಮ ಪ್ರದೇಶಗಳಲ್ಲಿ ರಕ್ಷಣೆ ಮತ್ತು ತನಿಖೆಯನ್ನು ಹೆಚ್ಚಳವಾಗಬೇಕು. ಸಂತ್ರಸ್ತ ಕುಟುಂಬದವರಿಗೆ ಸೂಕ್ತ ಪರಿಹಾರ, ನ್ಯಾಯ ಒದಗಿಸಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಮತ್ತು ನಾವೆಲ್ಲ ಈ ಉಗ್ರವಾದಿ ಚಟುವಟಿಕೆಯನ್ನು ಬಹುವಾಗಿ ಖಂಡಿಸುತ್ತೇವೆ. ಮತ್ತು ಇನ್ನು 2ನೇ ಮುಖ್ಯವಾದಂತಹ ವಿಷಯ, ಇಂದಿನ ಈ ಪ್ರತಿಭಟನೆಯ 2ನೇ ಮುಖ್ಯ ವಿಷಯ, ಸ್ವಲ್ಪ ದಿನಗಳ ಹಿಂದೆ ವಿಜಯಪುರ ನಗರದ ಶಾಸಕರಾದ ಮಾನ್ಯ ಶ್ರೀ ಯತ್ನಾಳ್ ಇವರು ಧರ್ಮಸ್ಥಾಪಕರು ಮೊಹಮ್ಮದ್ ಪೈಗಂಬರ್ ಅಪ್ಪ ಅವರ ಕುರಿತು ಹೀನಾಯವಾದ ಅಪಶಬ್ದವನ್ನು ನೀಡ್ಯಾರ. ಈ ಕೃತ್ಯ ಏನೈತಲ್ಲ ಅಕ್ಷಮ್ಯವಾದಂತ ಅಪರಾಧ, ಕ್ಷಮೆ ಮಾಡಕ್ಕೆ ಸಾಧ್ಯ ಇಲ್ಲ. ತಾವು ಅತಿ ಚಿಕ್ಕ ವಯಸ್ಸಿನಲ್ಲೇ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿಗಳಾದ್ರಿ. ಅವಾಗ ನಾವೆಲ್ಲ ಬಹಳ ಸಣ್ಣವರಿದ್ದೆವು. ನಮ್ಗೊಂಥರ ಬಹಳ ಸಂತೋಷ ಆಗುದು. ಏನಪ್ಪ ನಮ್ಮ ವಿಜಯಪುರದವರು, ಅದ್ರಾಗ ನಮ್ಮ ಪಂಚಮಸಾಲಿ ಸಮಾಜದವರು ಕೇಂದ್ರದ ಮಿನಿಸ್ಟರ್ ಆಗ್ಯಾರ, ಇವ್ರು ಮುಂದೆ ಬಹುಶಃ ಭಾರತದ ಪ್ರಧಾನಿ ಆಗ್ತಾರ ಅಂತ ನಾವು ತಿಳ್ಕೊಂಡೇವು. ಆದ್ರೆ ನಿಮ್ ನೀವು ಅಲ್ಲೇನೋ ಬರ್ದವ್ರು ಬಚ್ಚಲು ಬಾಯಿ, ಅದ್ರಿಂದ ಏನಾಗ್ಬಿಟ್ಟು ತಿಳ್ಕೊಂಡ್ಬಿಡುದು. ಅಲ್ಲಿಂದ ಮುಂದ ಆಯ್ತು ರಾಜ್ಯ ಸರ್ಕಾರದಾಗ ಬಂದು ಒಳ್ಳೆ ಚಲೋ ಇದು ಮಾಡಕತ್ರಿ. ಮತ್ತ ಮಾತು ಬಂದು ನಾ ಮುಖ್ಯಮಂತ್ರಿ ಆದ್ರೆ ಬಿಡಪ್ಪ, ನಮ್ಮವ್ರ ಮುಖ್ಯಮಂತ್ರಿ ಆಗ್ತಾರೆ ವಿಜಯಪುರದವ್ರು.
ಬಹಳ ಸಂತೋಷಿತ್ ನಮ್ಗೆಲ್ಲ. ಅದಕ್ಕೆ ಎಲ್ಲ ಬರ್ದ ನೋಡು ಹರಕ ಬಾಯಿ ಅದು ನಿಮ್ದು ಏನಾಗ್ಬಿಡ್ತು ಕೆಡಿಸ್ಬಿಡ್ತು. ಅದಕ್ಕ ಈಗ ಯಾವ್ದೈತಿಲ್ಲ ಯಾವ್ದು ನಿಮ್ಮನ್ನ ಯಾವ ನಿಮ್ಮ ಕುತಂತ್ರ ನಮ್ಮ ಅಶೋಕಪ್ಪ ಹೇಳಿದ್ರ ಯಾವ ವಿಷಯವನ್ನ ತಗೊಂಡು ಜನರಲ್ಲಿ ಒಂದು ಧರ್ಮದ ಒಂದು ವಿಷಯನ ಹಾಕಿ ತಾವೇನ್ ರಾಜಕಾರಣ ಮಾಡ್ಬೇಕಂತಿಲ್ಲ ಅದು ನಡೆದಿಲ್ಲ. ಯಾಕಂದ್ರೆ ಎಲ್ಲರೂ ಜಾಗೃತರಾಗ್ಯಾರ. ಈಗ ಅಪ್ಪರೆಲ್ಲ ವಿಷಯ ಹೇಳಿದ್ರು ಹಿಂದೂಗಳು ಮುಸ್ಲಿಮ್ಸ್ ಕ್ರೈಸ್ತ ಬೌದ್ಧ ಏನು ಭಿನ್ನತೆ ಇಲ್ಲ. ಭಾರತದಲ್ಲಿ ಎಲ್ಲ ಅಣ್ಣ ತಮ್ಮ ಅಕ್ಕ ಈ ತರನೇ ನಮ್ಮ ಸಂಬಂಧಗಳು. ಇದಕ್ಕೆ ಕ್ಷಮೆ ಕೇಳಿದ್ರು. ಇಷ್ಟಾದ್ರೂ ನಿಮ್ ನಾಲಿಗೆ ಎಟ್ಲ ಇನ್ನ ಕ್ಷಮೆ ಕೇಳ್ಬೇಕಂತ ವಿಚಾರ ಇಲ್ಲ. ಯಾಕಂದ್ರೆ ಬಿಡುವಿಲ್ಲ ವಿಚಾರ ಬುದ್ಧಿಯ ನಾಲಿಗೆ ಹಂಗ ನಿಮ್ಮ ದುರಂಕಾರ ಇಲ್ಲಿ ತನಕ ನೋಡ ಮಿತಿ ಮೀರಿ ಹೋಗೈತಿ. ಅದಕ್ಕೆ ಇನ್ನು ನಿಮ್ಮ ಈ ದೇವರ ಸಹಿತ ರಕ್ಷಣೆ ಮಾಡಕ್ ಆಗುದಿಲ್ಲ ಅಂತ ನನಗೆ ಅನ್ಸತ್ತೆ. ಅದಕ್ಕೆ ಕಬೀರದಾಸರು ಒಂದು ಮಾತು ಹೇಳ್ತಾರೆ, ಕಾಗೆಯ ಕಂಡರೆ ಓಡಿಸುವರು ಕೋಗಿಲೆ ನೋಡು ಮಧುರ ನಿನಾದವ ಕೇಳಿಸುತ್ತದೆ ಜಗವ ಗೆದ್ದಿತಲ್ಲ ಕಬೀರ ಜಗವ ಗೆದ್ದಿತಲ್ಲ. ನೋಡ್ರಿ ಇಲ್ಲ ನೋಡ್ರಿ ಒಬ್ಬ ಮುದ್ದಾನ್ ಮನುಷ್ಯ 75 ವರ್ಷ ಮನುಷ್ಯ ಯಾವಾಗ ರಾಜಕೀಯಕ್ಕೆ ಬಂದ್ರೆ ಅವತ್ತು ನಾವು ಬಿಟ್ಟೇ ಇಲ್ಲ. ರಾಜ್ಯದಾಗ ಗೃಹ ಸಚಿವರಾದ್ರು, ಕೇಂದ್ರದ ಸಚಿವರಾದ್ರು, ಅವ್ರು ಸಾಹಿತ್ಯಕರು MP ಇರ್ತಾರೆ ಅನ್ಸತೈತಿ. ಹೆಂಗ ಕಾಕ ಮಾಮ ಅಕ್ಕ ಅಪ್ಪ ಅಣ್ಣ ಆತರ ಇಂತಂದ್ರೆ ಕಲಿಯೋದು ದೊಡ್ಡ ನಿಮ್ ಕಚ್ಚಿದಾರ ಮತ್ತೆ ಈಗ ಮುಖ್ಯವಾಗಿ ಗೌಡ್ರಿಗೆ ಒಂದಾರು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಗೌಡ್ರು ಅಂದ್ರೆ ಯಾರಿಗೆ ಇರ್ತಾರ? ಗೌಡ್ರು ಯಾರಿಗೆ ಹೇಳ್ಬೇಕಪ್ಪ ಅಂದ್ರ ಆ ಇಡೀ ಊರಿಗೆ ತಂದೆ ತಾಯಿ ಯಾರಾಗಿರ್ತಾರ ಅವ್ರು ಗೌಡ್ರ ಇರ್ತಾರ. ಅಲ್ಲಿ ಬಡವ ಶ್ರೀಮಂತ ಆ ಜಾತಿವ ಈ ಜಾತಿವ ಅಪರಾಧಿ ತಪ್ಪು ಮಾಡೋಣ ಸರಿ ಮಾಡೋದು ಸಂಬಂಧ ಇಲ್ಲ. ಎಲ್ಲಾರು ಒಳಗೆ ಬಿಟ್ಟುಕೊಳ್ಳೋರಿಗೆ ಗೌಡ್ರ ಇರ್ತಾರೆ. ನೀವು ಏನ್ ಮಾಡತ್ತೀರಿ? ನಿಮ್ಗೆ ಹೆಂಗ ಗೌಡ್ರ ಮಾಡತ್ತೆ? ಜಾತಿ ಜಗಳ ಹತ್ತಿರಾಗ್ತದೆ. ಅದಕ್ಕೆ ಬಸವಣ್ಣವರು ಮಾತಾಡ್ತಾರೆ, ನುಡಿದರೆ ಮುತ್ತಿನ ಹಾರದ ಅಂತಿರೋದು, ನುಡಿದರೆ ಮಾಣಿಕ್ಯರ ದೀಪ್ತಿ ಅಂತಿರೋದು, ನುಡಿದರೆ ಸ್ಫಟಿಕದ ಸಲಾಖಿ ಅಂತಿರೋದು, ನುಡಿದರೆ ಲಿಂಗ ಮೆಚ್ಚಿ, ಲಿಂಗ ಅಂದ್ರ ಆ ಅಲ್ಲ ಆ ಪರಮಾತ್ಮ, ನುಡಿದರೆ ಪರಮಾತ್ಮ ಮೆಚ್ಚಿ ಹೌದೌದನ ಬೇಕಂತಾರೆ. ಏನ್ ಯಾರು ಹೌದ ನೋಡ್ರಪ್ಪ, ನಿಮ್ ಪಕ್ಷದವರು ಹೌದ ನೋಡ್ರಿ, ನಿಮ್ ಜಾತಿಯವರು ಹೌದ ನೋಡ್ರಿ, ನಿಮ್ ಊರನವರು ಹೌದ ನೋಡ್ರಿ, ಯಾರು ಹೌದ ನೋಡ್ರಿ. ಹೆಂಗ್ ಏನ್ ರಾಜಕೀಯ ಮಾಡ್ಬೇಕಂತ ನೋಡ್ರಿ. ಅದಕ್ಕೆ ಕೆರೆ ಬಾಯಿ ತೆಗೆದರೆ ಬೇಳೆ ಗುರುಚೆ ಚಿಪ್ಪುಗಳ ಕಾಣಬಹುದು, ವಾರುದಿ ಮೈ ಜಗತ್ತರೆ ಮುತ್ತು ರತ್ನಗಳೇ ಕಾಣಬಹುದು. ನಮ್ಮ ಬಸವನಗೌಡರು ಬಾಯಿ ತೆಗೆದ್ರೆ ಮುರುವಚನವೇ ಸಕಲ ರತಂಗಳಯ್ಯ, ಮುರುವಚನವೇ ಸಕಲ ತಪಂಗಳಯ್ಯ. ಏನ್ ಇವೆಲ್ಲ ಮರ್ತಾ ಬಿಟ್ರಿ ನೀವು. ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಒಂದು ಮಾತು ಹೇಳಿ ನಮ್ಗೆ, ನಮ್ಮ ಇಡೀ ಶರೀರದಲ್ಲಿ ನಮ್ಗೆ ಅತಿ ಶ್ರೇಷ್ಠವಾದಂತ ಅಂಗ ಯಾವ್ದಪ್ಪ ಅಂದ್ರ ನಾಲಿಗೆ, ಮತ್ತು ಅತಿ ಕನಿಷ್ಠವಾದಂತ ಅಂಗ ಯಾವ್ದಪ್ಪ ಅಂದ್ರ ನಾಲಿಗೆ. ಈ ನಾಲಿಗೆ ಎಷ್ಟೈತಿ? 3 ಇಂಚ್ ಐತಿ. 3 ಇಂಚ್ ನಾಲಿಗೆ 6 ಅಡಿ ಮನುಷ್ಯನ 6 ಅಡಿ ಒಳಗಡೆ ಹಾಕ್ತೈತಿ. ಇಲ್ಲಿ 6 ಅಡಿ ಶ್ರೀವಾಸನ ಮೇಲೆ ಕುಂದಿರ್ತೈತಿ. ಅದಕ್ಕೆ ತಾವು ಎಚ್ಚರಾಗಿ ಬಂದಿದ್ದ ಎಚ್ಚರಿಂದ ವರ್ತಿಸ್ಬೇಕು. ಶಬ್ದವೇ ಬ್ರಹ್ಮ, ಶಬ್ದವನ್ನ ಬ್ರಹ್ಮವಾಗಿ ಉಪಯೋಗ ಮಾಡಿದ್ರೆ ಮುಕ್ತಿ ಆಗ್ತೈತಿ. ಶಬ್ದವೇ ಸೂತಕ, ಸೂತಕವಾಗಿ ಉಪಯೋಗ ಮಾಡಿದ್ರೆ ಅಂದ್ರೆ ನರಕ ಆಗ್ತೈತಿ. ಈ ಮಾತಾಡೋದು 3 ಲೋಕಗಳನ್ನು ಹಾಳು ಮಾಡ್ತೈತಿ. 3 ಲೋಕ ಅಂದ್ರೆ ಯಾವ್ದು? ಹಿಂದಿನ ಭೂತಕಾಲ, ಈಗಿನ ವರ್ತಮಾನ ಕಾಲ, ಮುಂದಿನ ಭವಿಷ್ಯ ಕಾಲ, ಇದನ್ನೆಲ್ಲ ಹಾಳು ಮಾಡ್ಬಿಡ್ತಾರೆ ನಮ್ಮ ಮಾತುಗಳು. ಅದಕ್ಕೊಂದು ಸಣ್ಣ ಕಥೆ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರ ಸೂಜಿ ಮತ್ತು ಚಾಣಿಗೆ ಇಬ್ರು ಒಂದ್ ದಿವ್ಸ ಭೇಟಿ ಆದ್ರಂತ. ಸೂಜಿ ಮತ್ತು ಚಾಣಿ ಭೇಟಿ ಆದ್ರೆ ಚಾಣಿ ಹೇಳ್ಬತ್ತ, ಏ ಸೂಜಪ್ಪ ನೀವ್ ಬಾಳ ಚಲೋ ಅದಿ, ಎಲ್ಲಾ ಹೊರದೆಲ್ಲ ಹೊಲಿತಿ ಕೂಡಿಸ್ತಿ ಮಾಡ್ತಿ ಬಾಳ ಚಲೋ ಐತಿ. ನಿಂತ ಒಂದ್ ದೋಷ ಐತಿ ನೋಡ ಅಣ್ಣ. ಆ ಸೂಜತ್ತ ಏನೈತಿಪ್ಪ? ಇಲ್ಲ ನಿಮ್ಮ ಹಿಂದಿನ ಬಾಜು ಒಂದ್ ಸಣ್ಣ ತೂತ ಐತಿ ನೋಡಂತ. ಅದು ಬಾಯ್ ಚೂಜತ್ತ ಅಲ್ಲಪ್ಪ, ನಿನ್ನ ಕಡೆ ನೀನ್ ಓಡ್ಕೊಂಡು ಹೇಳತ್ತ, ನಿನ್ ಮೈ ತುಂಬಾ ತೂತದವಲ್ಲು, ಅದು ಒಂದ ತೂತಿ ಹಿಂಗ್ ಮಾಡಕೈತಿ. ಹಂಗ ನಮ್ಮ ತಪ್ಪುಗಳು ನಮ್ಮ ದೋಷಗಳು ನಮಗ್ ಕಾಣಂಗಿಲ್ಲ, ನಮ್ಮ ದುಡ್ಡು ನಮಗ್ ಕಾಣಂಗಿಲ್ಲ. ಅದಕ್ಕ ಮತ್ತೆ ಇನ್ನೊಂದು ಬಹಳ ಇದು ವಿಜಯಪುರದಲ್ಲಿ ನಡೆದ ಕಾರ್ಯಕ್ರಮ. ಮತ್ತೆ ವಿಜಯಪುರದ ಎಲ್ಲ ಮುಖ್ಯ ರಾಜಕಾರಣಿಗಳು ಎಲ್ಲ ಹಿರಿಯರು ಸಲ ಹೇಳ್ತೀನಿ. ಅಂತ ಬಸವಣ್ಣನವರು ಶರಣರು ಹೋಮ ಹವನ ಮಂತ್ರ ತಂತ್ರ ಮೋಡಕ್ಕೆ ಮುಂತಾದವನ್ನ ದಿಕ್ಕೇಶ್ವರ ಅಂತ ಶರಣರಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಒಬ್ರು. ತಾವು ಆ ಸಿದ್ದರಾಮೇಶ್ವರ ಶರಣರ ಗುಡಿ ಒಳಗೆ ಹೋಮ ಹವನ ಮಾಡ್ತೀರಿ, ಮಾಡಿ ಬಸವಣ್ಣನವರಿಗೆ ವಿರೋಧ ಮಾಡ್ತೀರಿ, ಮತ್ತ ಅವ್ರ ವಿಚಾರಧಾರೆಗಳಿಗೂ ವಿರೋಧ ಮಾಡ್ತೀರಿ. ಅದಕ್ಕೆ ಬಸವಣ್ಣನವರಿಗೆ ಮೊನ್ನೆ ಅಪಶಬ್ದ ಮಾತಾಡಿ 4 ಏನ್ ಮಾತಾಡಿಲ್ಲ, ಅದಕ್ಕ ನಿಮ್ಗೆಲ್ಲ ಕಳ್ಕೊಂಡ್ರಿ. ಇನ್ನು ಮುಂದ ಮೊಹಮ್ಮದ್ ಪೈಗಂಬರ್ ಅಪ್ಪರಿಗೆ ಮಾತಾಡಕತ್ತೀರಿ ಅಂದ್ರ ಏನ್ ಕಳ್ಕೊತೀರಿ ಅಂತ ಹೇಳಕ ಬಹಳ ಕಷ್ಟ ಐತಿ.
ಅದಕ್ಕ ಈ ಗೌಡ್ರ ವಿಷಯ ಯಾವ ಕಟ್ಟಿಗಿರ್ಲಕ್ಕ ನನಗೆ ಈ ಸರ್ಕಾರದ ಕುರಿತು ಒಂಥರ ಕೆಟ್ಟ ಅಂತ ಹೇಳ್ತಾರೆ. ಯಾಕಪ್ಪ ಇಲ್ಲಿ ಇವ್ರ ಕುರಿತು ನಿಮ್ ಕೇಸ್ ದಾಖಲಾಗ್ಯಾವ, ಇಷ್ಟೆಲ್ಲಾ ಕಡೆ ಸ್ಟ್ರೈಕ್ ನಡೆದವು. ನಮ್ ಬಿಜಾಪುರದ ಮಂದಿ ಎಷ್ಟು ಸಮಾಜ ಬಂದವ್ರು, ಎಷ್ಟು ಶಾಂತಿ ಪ್ರಿಯರು ಅಂದ್ರ ಯಾಕಪ್ಪ ಅಂದ್ರ ಇಲ್ಲೆಲ್ಲ ಅರ್ಥಮ್ರದೇವು. ನಾನು ಸ್ಟ್ರೈಕ್ ಮಾಡಿದ್ರು ಎಲ್ಲರೂ ನಮ್ದು ಸಾಮರಸ್ಯ ಕೆಟ್ಟಿತ್ತು ಅನ್ಸಲ ಲೇಟ್ ಮಾಡ್ಯಾರ ಹೊರತಾಗಿ ಅಂಜಿ ಇರ್ತಲ್ಲ. ಅದಕ್ಕ ನೀವು ಸರ್ಕಾರದವ್ರು ಯಾಕೆ ಪ್ರಜಾಹಿತನೇ ನಿಮ್ಮ ಗುರಿ ಆಗೈತಿ, ಸರ್ಕಾರ ಪ್ರಜಾಹಿತವೇ ಗುರಿಯಾಗಿ ಸರ್ಕಾರ ಮಾಡಾಕತ್ತೀರಿ ಅಂತವ್ರು ಏನು ಯಾವ ಅಂಜಿಕೆಯಿಂದ ನೀವು ಅರೆಸ್ಟ್ ಮಾಡಲಾಗಿರಿ, ಯಾವ ಕ್ರಮ ಕೈಗೊಳ್ಳಲಾಗಿರಿ. ಅದಕ್ಕೆ ಆದಷ್ಟು ಬೇಗ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಕ್ರಮ ಕೈಗೊಂಡು ಇವ್ರಿಗೊಂದು ಸೂಕ್ತವಾದಂತ ಏನ್ ಕೊಡ್ಬೇಕು. ನೀವು ಕ್ರಮ ಕೈಗೊಳ್ಳಬೇಕಂದ್ರೆ ಆಮೇಲೆ ಅನಿವಾರ್ಯ ಪರಮಾತ್ಮ ಸ್ವರೂಪವಾದ ಸಮಾಜನೇ ಆ ಕ್ರಮವನ್ನು ಕೈಗೊಳ್ತದ. ಈ ಪ್ರತಿಭಟನೆ ಐತಲ್ಲ ಯಾವುದೇ ಧರ್ಮದ ವಿರುದ್ಧ ಅಲ್ಲ, ಯಾವುದೇ ಸಂಘಟನೆಯ ವಿರುದ್ಧ ಅಲ್ಲ, ಯಾವುದೇ ರಾಜಕಾರಣದ ವಿರುದ್ಧ ಅಲ್ಲ. ಇದು ಕೇವಲ ನಾಡಿನ ಎಲ್ಲರ ಶಾಂತಿ ಸಮಾಧಾನ ಸಮೃದ್ಧಿಗಾಗಿರ್ತದೆ. ಬಂಧುಗಳೇ, ಇವತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಏನು ಅವರನ್ನ ನಾವು ಎಲ್ಲರೂ ಕೂಡ ದೇವರ ಹೇಳಿ ಕಾಣ್ತೇವೆ, ದೇವರ ಸ್ವರೂಪದಲ್ಲಿ ಅವರನ್ನ ನಾವೆಲ್ಲರೂ ಕೂಡ ಕಾಣ್ತೇವೆ. ಅಂದ ಮೊಹಮ್ಮದ್ ಪೈಗಂಬರ್ ಅವರ ವ್ಯಕ್ತಿತ್ವಕ್ಕೆ ಘಾಸಿ ಆಗುವ ರೀತಿಯಲ್ಲಿ ಏನು ಮಾತನಾಡಿದ್ದಾರೆ ನಮ್ಮ ನಗರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಅವರು. ನಿಮ್ಮೆಲ್ಲರ ಜೊತೆಗೆ ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇನೆ. ಅವರ ಹೇಳಿಕೆಯನ್ನ ನಿಮ್ಮ ಪರವಾಗಿ ಉಗ್ರವಾಗಿ ಖಂಡಿಸ್ತೇನೆ. ಜೊತೆಗೆ ಇವತ್ತು ಏನು ಪಹಲ್ಗಾಂವ್ದಲ್ಲಿ ಒಂದು ಹಿಂದೂಗಳ ಹತ್ಯೆ ಅಥವಾ ಉಗ್ರವಾದಿಗಳು ಮಾಡಿದ್ದಾರೆ, ಅದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ಉಗ್ರವಾದಿಗಳು ಪಾಕಿಸ್ತಾನದಲ್ಲಿ ಪಹಲ್ಗಾಂವ್ದಲ್ಲಿ ಏನು ಮಾಡಿದ್ದಾರೆ ಅದರ ಪ್ರತಿಯಾಗಿ ನಾವು ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಹೇಳಲಿಕ್ಕೆ ನಾವು ಬಯಸ್ತೇವೆ. ನೀವು ಪಾಕಿಸ್ತಾನದ ವಿರುದ್ಧ ಆಗ್ಲಿ, ಇವತ್ತು ಉಗ್ರಗಾಮಿಗಳ ವಿರುದ್ಧವಾಗ್ಲಿ ಯಾವುದೇ ತೀರ್ಮಾನ ತೆಗೆದುಕೊಂಡ್ರ ವಿಷಯದಲ್ಲಿ ಇಡೀ ದೇಶದ ಸಮಸ್ತ ಎಲ್ಲ ಜಾತಿ ಜನಾಂಗ ಧರ್ಮದ ಜನಾಂಗ ನಿಮ್ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನೀವು ಪಾಕಿಸ್ತಾನದ ಜೊತೆಗೆ ಯುದ್ಧವನ್ನಾದ್ರೂ ಮಾಡ್ರಿ, ಆದ್ರೂ ಕೂಡ ಯುದ್ಧವನ್ನ ಮಾಡಿ ಈ ಉಗ್ರವಾದತ್ವವನ್ನು ನಿಯಂತ್ರಣ ಮಾಡತಕ್ಕಂತ ಒಂದು ಕೆಲಸ ನೀವು ಬೇಗ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಬಿಜಾಪುರ ಜಿಲ್ಲೆ ಇವತ್ತು ನಾವೆಲ್ಲ ಶಾಂತಿ ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬಾಳ್ತಾ ಇದ್ದೇವೆ. ಎಲ್ಲರೂ ಕೂಡ ಎಲ್ಲ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಎಲ್ಲ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮಧ್ಯೆ ಎಲ್ಲಿಯೂ ಕೂಡ ಯಾರ ಮಧ್ಯೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವಗಳಾಗ್ಲಿ, ವ್ಯತ್ಯಾಸಗಳಾಗ್ಲಿ, ತಾರತಮ್ಯವಾಗ್ಲಿ ಎಲ್ಲಿಯೂ ಕೂಡ ಇಲ್ಲ. ಆದ್ರೆ ನೀವು ಕೆಲವು ಜನ ಇಂಥ ಸೌಹಾರ್ದಕ್ಕೆ ನೀವು ಎಳ್ಳ ನೀರು ಬಿಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸುಮಾರು 200 ವರ್ಷಗಳಿಂದ ಆದಿಶಾಹಿಯವರ ಆಡಳಿತದಿಂದ ಇಲ್ಲಿವರೆಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇಡೀ ದೇಶದಲ್ಲಿ ಯಾವುದಾದ್ರೂ ನಗರದಲ್ಲಿ ಇದ್ರೆ ಅದು ಬಿಜಾಪುರ ನಗರದಲ್ಲಿ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಒಂದು ಸೌಹಾರ್ದತೆಯನ್ನ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಕೆಡಿಸ್ಲಿಕ್ಕೆ ಹೋಗಬಾರ್ದು. ಯಾರು ಕೂಡ ಇವತ್ತು ಧರ್ಮದ ಮೇಲೆ, ಧರ್ಮ ಗುರುಗಳ ಮೇಲೆ, ದೇವರುಗಳ ಮೇಲೆ ಅಪಮಾನ ಮಾಡತಕ್ಕಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥ ವಿನಂತಿಯನ್ನ ನಿಮ್ಮೆಲ್ಲರ ಮುಖಾಂತರ ಮಾಡಿಕೊಂಡು ನಮಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆ ಮಾಡ್ತಕ್ಕಂಥ ನಮ್ಮ ಮುಸ್ಲಿಂ ಸಾಹೇಬರಿಗೆ ತಮ್ಮೆಲ್ಲರೂ ಕೂಡ ಅಭಿನಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಭಾರತ್, ಜೈ ಕರ್ನಾಟಕ. ಪ್ರವಾದಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವಂತ ವಿಜಯಪುರ ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ರ ಒಂದು ಹೇಳಿಕೆಯನ್ನು ಪ್ರತಿಭಟಿಸಿ ಅದ್ರ ಜೊತೆಗೆ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಪ್ರವಾಸಿಗರ ಮೇಲೆ ನಡೆದಂತಹ ದಾಳಿಯನ್ನು ಖಂಡಿಸಿ ಹಮ್ಮಿಕೊಂಡಿರುವಂತ ಈ ಬೃಹತ್ ಪ್ರತಿಭಟನೆಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಎಲ್ಲ ಪರಮ ಪೂಜ್ಯರ ಪಾಲಕರಿಗೆ ಸಾಷ್ಟಾಂಗ ನಮಸ್ಕಾರಗಳು ತಿಳಿಸಿ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಕರ್ನಾಟಕ ರಾಜ್ಯ ಸರ್ಕಾರದ ಘನ ಸಚಿವರಾದಂತಹ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರೆ, ಇಂಡಿ ಮತಕ್ಷೇತ್ರದ ಶಾಸಕರು ಮತ್ತು ಆತ್ಮೀಯರಾದ ಯಶವಂತರಾಯಗೌಡ ಪಾಟೀಲ್ ರವರೇ, ನಾಲ್ಕಣ ಮತಕ್ಷೇತ್ರದ ಶಾಸಕರಾದ
ವಿಠಲ್ ಕಟಕ್ಗೊಂಡವ್ರೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದ ಸುನಿಲ್ ಗೌಡ ಪಾಟೀಲ್ ರವರೇ, ರಾಜು ಆಲ್ಗೂರ್ ಅವರೇ, ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯಮಾನ್ಯರೇ, ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಸೇರಿರುವಂತ ವಿಜಯಪುರ ನಗರ ಮತ್ತು ಎಲ್ಲ ತಾಲೂಕಿನಿಂದ ಆಗಮಿಸಿರುವಂತ ಎಲ್ಲ ನನ್ನ ಗುರು ಹಿರಿಯರೇ, ಯುವ ಮಿತ್ರರೇ, ಮಾಧ್ಯಮದ ಎಲ್ಲ ಗುರು ಹಿರಿಯರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಇವತ್ತು ವಿಜಯಪುರ ನಗರದಲ್ಲಿ ನಾವೆಲ್ಲರೂ ಸೇರಿ ವಿಜಯಪುರ ನಗರದ ಶಾಸಕರಾದ ಸನ್ಮಾನ್ಯ ಬಸವನಗೌಡ ಪಾಟೀಲ್ ರವರು ಕಳೆದ 15 ದಿವಸಗಳ ಹಿಂದೆ ಹುಬ್ಬಳ್ಳಿ ನಗರದ ರಾಮನವಮಿ ಕಾರ್ಯಕ್ರಮದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಇವತ್ತು ಅವಹೇಳನಕಾರಿ ಹೇಳಿಕೆಯನ್ನು ಇವತ್ತ ಉಗ್ರವಾಗಿ ಖಂಡಿಸುವುದರ ಜೊತೆಗೆ ಇವತ್ತ ಇಂಥ ಹೇಳಿಕೆಗಳಿಂದ ಸರ್ವ ಧರ್ಮಗಳ ಶಾಂತಿಯ ತೋಟವಾದಂತಹ ಈ ಕರ್ನಾಟಕ ನಾಡಿನಲ್ಲಿ ಜಾತ್ಯತೀತವಾಗಿ ಸೌಹಾರ್ದತೆಯಾಗಿ ಬಾಳುತ್ತಿರುವಂತಹ ನಮಗೆ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಇವತ್ತು ವಿಷ ಬೀಜವನ್ನು ಬಿತ್ತುವ ಜೊತೆಗೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಇಂಥ ಧರ್ಮ ಗುರುಗಳನ್ನು ಹೆಸರನ್ನು ಇವತ್ತ ಸಾರ್ವಜನಿಕ ಸಮಾರಂಭದಲ್ಲಿ ಇವತ್ತು ಅವಹೇಳನಕಾರಿ ಮಾತನಾಡಿರುವಂತ ಶಾಸಕರಿಗೆ ಈ ಸಭೆ ಮೂಲಕ ನಾವು ಉಗ್ರವಾಗಿ ಖಂಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇಡೀ ಅಖಂಡ ಭಾರತ ಇವತ್ತು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಒಂದು ಸೌಹಾರ್ದತೆ ಸಂಬಂಧದ ಜೊತೆಗೆ ಈ ಭವ್ಯ ಭಾರತವನ್ನು ಕಟ್ಟಬೇಕು. ನಾವೆಲ್ಲರೂ ಇಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕರು ನಾವು ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬೋದು, ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಬೋದು, ಆ ಜಾತಿ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ನಾವು ಮೊದಲನೇದಾಗಿ ನಾವು ಏನ್ ಪ್ರೀತಿಸ್ಬೇಕು, ಏನ್ ಅಭಿಮಾನಿಸ್ಬೇಕಪ್ಪ ಅಂತಂದ್ರೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಇಸಾಯಿ ಇರ್ಬೋದು, ನಾವೆಲ್ಲ ಜಾತಿ ಧರ್ಮದವರು ಈ ಭಾರತ ಮಾತೆಗೆ ಇವತ್ತು ಗೌರವವನ್ನು ಕೊಡುವ ಮೂಲಕ ನಮ್ಮ ರಾಜಕೀಯ ಲಾಭಕ್ಕಾಗಿ ಜಾತಿಗಳ ಮಧ್ಯೆ ಇವತ್ತು ಜಗಳ ಹಚ್ಚುದು ನಾವು ಬಿಡಬೇಕು. ಯಾಕಪ್ಪ ಅಂತಂದ್ರ ಹಳ್ಳಿಗಳಲ್ಲಿ ಇರುವಂತಹ ವಾತಾವರಣ ಬೇರೆ, ನಗರಗಳಲ್ಲಿರುವಂತಹ ವಾತಾವರಣ ಬೇರೆ. ನಾವು ಹಳ್ಳಿಗಳಲ್ಲಿ ದಿನನಿತ್ಯ ನೋಡ್ತಾ ಇದ್ದೀವಿ ಹಿಂದೂ ಮುಸ್ಲಿಮರ ಒಂದು ಸೌಹಾರ್ದತೆ ಸಂಬಂಧ ಹೇಗೈತೆ ಅನ್ನೋದು ದಿನನಿತ್ಯ ಪ್ರತಿನಿತ್ಯ ನಾವು ಕಾಣ್ತೀವಿ. ಕಾಕ ಬಾಬಾ ಮಾಮ ಇಲ್ಲರೆ ಹಿಂದೂ ಮಂದಿನೂ ಮಾತಾಡುದಿಲ್ಲ, ಮುಸ್ಲಿಂ ಮಂದಿನೂ ಮಾತಾಡುದಿಲ್ಲ. ಅತ್ಯಂತ ಸೌಹಾರ್ದತೆಯಾದ ಸಂಬಂಧ ಪ್ರತಿಯೊಂದು ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ್ರೆ ಕೆಲವು ಪಟ್ಟ ಹಿತಾಸಕ್ತಿಗಳು ಈ ಒಂದು ಧರ್ಮ ಜಾತಿಗಳನ್ನು ದುರುಪಯೋಗ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತ ಪ್ರತಿನಿತ್ಯ ಕಾರ್ಯಪ್ರವೃತ್ತರಾಗಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇವತ್ತು ನನ್ನ ಮತಕ್ಷೇತ್ರದಲ್ಲಿ ಬರುವಂತಹ ಆಲ್ಮೇಲ್ ಪಟ್ಟಣದ ಒಂದೇ ಒಂದು ಸಣ್ಣ ಉದಾಹರಣೆ ಈ ಒಂದು ಕಾರ್ಯಕ್ರಮ ಮೂಲಕ ಹೇಳಕ್ ಬಯಸ್ತಾ ಇದೀವಿ. ಅಲ್ಲಿ ಪ್ರತಿ ವರ್ಷವೂ ಗಣೇಶೋತ್ಸವ ಆಚರಿಸ್ತಾರೆ. 19 ಸರ್ಕಲ್ನಲ್ಲಿ ಗಣೇಶೋತ್ಸವ ಆಚರಿಸ್ತಾರೆ. ಕಳೆದ 20-30 ವರ್ಷಗಳಿಂದ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸುವ ಪಟ್ಟಣ ಯಾರಪ್ಪ ಅಂದ್ರೆ ಆಲ್ಮೇಲ. ಆ ಒಂದು ಇವತ್ತು ಗಜಾನನೋತ್ಸವ ಸಮಿತಿ ಅಧ್ಯಕ್ಷರು ಯಾರಪ್ಪ ಅಂತಂದ್ರ ಅದು ಮುಸ್ಲಿಂ ಧರ್ಮದ ಇವತ್ತು ಮೈಬೂಬ್ ಮಸೂಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳಕ್ ಬಯಸ್ತಾ ಇದ್ದೀವಿ. ಇವತ್ತು ಇಲ್ಲಿ ನಮ್ಮ ಸಾದಿಕ್ ಸುಮಾರು ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಭಾಗವಹಿಸ್ಯಾರ. ಅವ್ರ ಓಣಿಯಲ್ಲಿ ಗಣೇಶೋತ್ಸವ ಇವತ್ತು ಆಚರಿಸ್ತಾ ಇದ್ದಾರೆ. ಇಂಥ ಒಂದು ಸೌಹಾರ್ದತೆ ಸಂಬಂಧ ಇರುವಂತ ಈ ನಾಡಿನಲ್ಲಿ ನಾವು ನಮ್ಮ ರಾಜಕೀಯ ಲಾಭಕ್ಕಾಗಿ ಇವತ್ತು ಧರ್ಮಗಳನ್ನು ಇವತ್ತು ದುರುಪಯೋಗ ಪಡಿಸಿಕೊಂಡು ಇವತ್ತು ರಾಜಕೀಯ ಮಾಡುವ ಹುನ್ನಾರವನ್ನು ಇವತ್ತು ನಾವು ಈ ಸಂದರ್ಭದಲ್ಲಿ ಖಂಡಿಸುವ ಮೂಲಕ ಬೆಳಗಾವಿನಲ್ಲಿ ನಡೆದಂತ ಪ್ರವಾಸಿಗರ ಮೇಲೆ ದಾಳಿಯನ್ನು ಖಂಡಿಸಿ ನಾವೆಲ್ಲರೂ ಅತ್ಯಂತ ಒಕ್ಕಟ್ಟರಾಗಿ ಇವತ್ತು ಇಲ್ಲಿ ಏನ್ ಸೇರಿದ್ದೀವಿ. ಇವತ್ತ ಕೇಂದ್ರ ಸರ್ಕಾರಕ್ಕೆ ಈ ಸಭೆ ಮೂಲಕ ಒಂದೇ ಒಂದು ಮಾತು ಹೇಳಕ್ ಬಯಸ್ತಾ ಇದ್ದೀನಿ. ಈ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು ಜಾತಿ ಜನಾಂಗದವರು ಇವತ್ತು ಪಾಕಿಸ್ತಾನದ ವಿರುದ್ಧ ತಾವು ಯಾವುದೇ ಕ್ರಮ ತೆಗೆದುಕೊಂಡ್ರು ಯಾವಾಗಲೂ ನಾವು ಕೇಂದ್ರ ಸರ್ಕಾರ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ. ಅದಕ್ಕೆ ಬಸವನಗೌಡ ಪಾಟೀಲ್ ರವರು ಹಿರಿಯ ರಾಜಕಾರಣಿಗಳ ಅನುಭವದ ಒಂದು ಜಾತಿ ಒಂದು ಧರ್ಮಕ್ಕೆ ಟಾರ್ಗೆಟ್ ಮಾಡಬೇಡ್ರಿ. ರಾಜಕೀಯ ಲಾಭಕ್ಕಾಗಿ ಇವತ್ತ ಒಂದು ಜಾತಿ ಧರ್ಮಕ್ಕೆ ಟಾರ್ಗೆಟ್ ಮಾಡಿದ್ರ ಇವತ್ತ ತಮ್ಮ ಒಂದು ಏನೈತಿ ಇವತ್ತು ತಮ್ಮ ವಿಚಾರಗಳು ಇವತ್ತು ಪ್ರತಿಯೊಬ್ಬ ಯುವಕರಿಗೆ ಗೊತ್ತವ, ಪ್ರತಿಯೊಂದು ಸಮಾಜಕ್ಕೆ ಗೊತ್ತೈತಿ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಜಾತಿ ಜನಾಂಗದವರಿಗೆ ಪ್ರೀತಿಸುವಂತ ಇವತ್ತ ಬುದ್ಧಿ ಆ ಭಗವಂತ ಬಸವನಗೌಡ ಪಾಟೀಲರಿಗೆ ಕೊಡ್ಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ಇವತ್ತ ನಗರ ಶಾಸಕರಾದ ಬಸವನಗೌಡರ ಬಗ್ಗೆ ಇವತ್ತ
ತಾವು ಅತ್ಯಂತ ಒಳ್ಳೆ ರೀತಿಯಿಂದ ಇವತ್ತು ಸಂಘಟನೆ ಮಾಡಿದ್ದೀರಿ. ಇದು ಮೇಲಿಂದ ಮೇಲೆ ನಡಿಬಾರದು. ನೀವು ಬಹಳ ಹಿಂದೆ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಬಹಳ ತಡವಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಇವತ್ತು ನಿರಂತರವಾಗಿ ಇವತ್ತು ಮುಸ್ಲಿಂ ಧರ್ಮದ ಬಗ್ಗೆ, ಮುಸ್ಲಿಂ ಸಮಾಜದ ಬಗ್ಗೆ ನಿರಂತರವಾಗಿ ಹೇಳಿಕೆ ಕೊಡುವುದು ನೀವು ಅವಾಗಿಂದ ಪ್ರತಿಭಟನೆ ಮಾಡಬೇಕಾಗಿತ್ತು ಅಂತ ಹೇಳಿ ನನ್ನೊಂದು ಅನಿಸಿಕೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತಾದ್ರೂ ಸಹಿತ ತಾವು ಇವತ್ತ 10,000 ಜನ ಯುವಕರು, ಹಿರಿಯರು ಎಲ್ಲ